ತಾವು ಹೇಳಿದ್ರೆ ಇದು ವೈಯಕ್ತಿಕವಾದ ಹೇಳಿಕೆ ಅಂತ. ವೈಯಕ್ತಿಕ ಓಕೆ, ತಾವು ಸಂಸದರು ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀರಿ, ಅದರ ಜೊತೆಗೆ KPCC ಅಧ್ಯಕ್ಷರ ತಮ್ಮ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡೋದಕ್ಕಾಗಿ ದಿಲ್ಲಿಯ ಪ್ರೊಟೆಸ್ಟ್ ಪ್ಲ್ಯಾನ್ ಆಯಿತು. KPCC ಅಧ್ಯಕ್ಷರ ತಮ್ಮನ ಹೇಳಿಕೆ ಒಬ್ಬಂಟಿ ಆಗಿಸಬಾರ್ದು ಅನ್ನೋ ಕಾರಣಕ್ಕೆ ಪ್ರೊಟೆಸ್ಟಿನ ಪ್ಲ್ಯಾನ್ ಆಯಿತು ಅಂತೀನಿ ನಾನು. ಇಲ್ಲ, ನಮ್ಮ ಮುಖ್ಯಮಂತ್ರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ. ತೆರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಕೊಡಿ, ನಮಗೆ 15th ಫೈನಾನ್ಸಲ್ಲಿ ಲಾಸ್ ಆಗ್ತಾ ಇದೆ, ಜೊತೆಗೆ ನಮಗೇನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ಆ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಹಣ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬೆಂಗಳೂರಿಗೆ ನಿಮಗೇನು ಹಣವನ್ನು ಕೊಡ್ತೀವಿ ಅಂತ ಹೇಳಿದರು, ಪೆರಿಫರಲ್ ರಿಂಗ್ ರೋಡ್ಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು, ಕೊಟ್ಟಿಲ್ಲ. ಮತ್ತು ಯಾರೊಬ್ಬರು ಇಲ್ಲೇ ಪ್ರಸ್ತಾಪ ಮಾಡಿದ್ರು, ಡೆವಲ್ಯೂಷನ್ ಟ್ಯಾಕ್ಸಸ್ಸು ಲಾಸ್ ಆಗಿದೆ ಅಂಥೇಳಿ ಆ ಕಮಿಷನ್ನಲ್ಲಿ 15th ಫೈನಾನ್ಸ್ ಕಮಿಷನ್ ಮೀಟಿಂಗ್ ರೆಸೊಲ್ಯೂಷನ್ ಒಳಗಡೆ ಆಗಿರ್ತಕ್ಕಂಥ ಸುಮಾರು 5,700 ಕೋಟಿ ರೂಪಾಯಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ತಿರ್ಚುವಂಥ ಕೆಲಸ ವಿತ್ತ ಸಚಿವರು ಮತ್ತು ನಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಅವರು ಹೇಳ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಆಗೋದೇನು ಅಂತ ಅಂದರೆ BJPಯ ಸಂಸದರು ಕರ್ನಾಟಕಕ್ಕೆ ನೀವು ತೆರಿಗೆ ಹಣ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ನಾವು ತೆರಿಗೆ ಟ್ಯಾಕ್ಸ್ ಕಟ್ಬಿಟ್ಟು ಪ್ರತಿಯೊಬ್ಬ ಇವತ್ತು ನೀವೇ ತೋರಿಸ್ತಾ ಇದ್ದೀರಿ, ಮಾಧ್ಯಮಗಳು ತೋರಿಸ್ತಾ ಇದೆ, ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ. GST ಪ್ರತಿಯೊಬ್ಬರ ತಲೆ ಮೇಲೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 13,000 ರೂಪಾಯಿ, 13,400-500 ರೂಪಾಯಿ ಹಣ ಪ್ರತಿಯೊಬ್ಬರ ತೆರಿಗೆ GST ವ್ಯಕ್ತಿಗತವಾಗಿ ಕೊಡ್ತಕ್ಕಂಥ ತೆರಿಗೆ ಅಂತಕ್ಕಂಥ ತೀರ್ಮಾನ ಆಗಿದೆ. ಉತ್ತರ ಪ್ರದೇಶದವ್ರು ಎಷ್ಟು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ 2,600 ರೂಪಾಯಿ, 2,700 ರೂಪಾಯಿ ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 50% ಅವ್ರಿಗೆ ಎಲ್ಲೋಯ್ತು? 1,250 ಅಲ್ಲಿಗೆ ಬರ್ತೀರಿ, ನಾನು ಮತ್ತು ಅಲ್ಲಿಗೆ ಬರ್ತೀನಿ. 1,300 ರೂಪಾಯಿ ಆಯ್ತು. ಕೇಳಿಸ್ಕೊಳ್ರಿ, 1,300 ರೂಪಾಯಿ ಆಯ್ತು. ಅವರು ಕೇಂದ್ರ ಕೊಡ್ತಾ ಇರೋದು, ನಾವು ಕೊಡ್ತಾ ಇರೋದು 6,700 ರೂಪಾಯಿ ಆಯ್ತು. ಯಾರ ಹತ್ರ ಕೇಳೋಣ ಇದನ್ನ? ಯಾರಿಗೆ ಹೇಳೋಣ? ಯಾತಕ್ಕೆ? ನಮ್ಮ ಬಡವರು, ನಮ್ಮಲ್ಲೂ ಬಡವರು ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಬಡವರು ಇದ್ದಾರೆ. ಬೆಂಗಳೂರಿನ ತಲಾದಾಯ ಜಾಸ್ತಿ ಇರ್ಬೋದು, ಮಂಗಳೂರಿನ ತಲಾದಾಯ ಜಾಸ್ತಿ ಇರ್ಬೋದು, ಆದರೆ ಹಾವೇರಿ ತಲಾದಾಯ ಜಾಸ್ತಿ ಇಲ್ಲ, ಬಳ್ಳಾರಿ ತಲಾದಾಯ ಕಡಿಮೆ ಇದೆ. ಸೊ ಒಟ್ಟಾರೆ ಈ ವ್ಯವಸ್ಥೆಯನ್ನು ಇವತ್ತು ಎಲ್ಲವನ್ನೂ ಕೂಡ ಫೈನಾನ್ಸ್ ಕಮಿಷನ್ ಮೇಲೆ ಹೇಳ್ತು ಅಂತ ಅಂದಾಗೆ ನಮ್ಮ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ ಅವರಿಗೆ ಚೈತನ್ಯವನ್ನು ಕೊಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಮ್ಮ ತೆರಿಗೆ ಹಣವನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.